ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ನೋಡ್ತಿರುವ ಹಾಗೆ ASC ಸೆಂಟ್ರಲ್ಲಿ ಸಿ ಗ್ರೂಪ್ ಹುದ್ದೆಗಳನ್ನ ಕರೆದಿದ್ದಾರೆ. ಪ್ರತಿಯೊಂದು ಆರ್ಮಿ ಸೆಂಟರ್ನಲ್ಲಿ ಇವತ್ತು ಮರಾಠ ರೆಜಿಮೆಂಟ್ ಆಗಲಿ, AC ಆಗಲಿ, MEG ಆಗಲಿ, ಪ್ಯಾರಾ ರೆಜಿಮೆಂಟ್ ಆಗಲಿ, ಪ್ರತಿಯೊಂದು ಏನು ಆರ್ಮಿ ಸೆಂಟರ್ಗಳದಾವಲ್ಲ, ನೀವೇನು ಅಗ್ನಿವೀರಾಗಿ ಈಗ ಜಾಯ್ನಿಂಗ್ ಆಗ್ತಿರಲ್ಲ, ಅದು ಜಾಯ್ನಿಂಗ್ ಆದಂಥದ್ರಲ್ಲಿ ಸಿ ಗ್ರೂಪ್ ಹುದ್ದೆಗಳಂತ ಕರೀತಾರೆ. ಸಿ ಗ್ರೂಪ್ ಹುದ್ದೆಗಳು ಪರ್ಮನೆಂಟ್ ಜಾಬ್ ಇರ್ತಾವೆ. ಯಾವೆಲ್ಲ ಹುದ್ದೆಗಳನ್ನು ಕರೆದಿದ್ದಾರೆ, ಟೋಟಲಾಗಿ ಹುದ್ದೆಗಳು ಎಷ್ಟು ಅದಾವು, ಬೆಂಗಳೂರಲ್ಲಿ ಇರ್ತಕ್ಕಂಥ ಆರ್ಮಿ ASC ಸೆಂಟರ್, ಆರ್ಮಿ ಸಪ್ಲೈ ಕೋರ್ ಅಂತ ಲಂಫಾರ್ಮ, ಅದರಲ್ಲಿ 280C ಅಂತ ಸೌತ್ 280C ಅಂತ ಅಲ್ಲಿ ಒಂದು ಸೆಂಟ್ರ್, ಟೋಟಲಾಗಿ 2 ಸೆಂಟರ್ ಅದಾವು. ಅದರಲ್ಲಿ 280C ಅಂತ ಆ ಸೆಂಟರ್ನಲ್ಲಿ ಹುದ್ದೆಗಳನ್ನ ಕರೆದಾರ. ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 71 ಹುದ್ದೆಗಳನ್ನ ಕರೆದಿದ್ದಾರೆ. ಎಷ್ಟಪ್ಪ ಅಂತಂದ್ರೆ ಟೋಟಲಾಗಿ ನಿಮ್ಗೆ ಹುದ್ದೆಗಳಿರೋದು 71 ಹುದ್ದೆಗಳು. ಅದು ASC ಆರ್ಮಿ ಸಪ್ಲೈ ಕೋರ್ ಅಂತ ಇದರಲ್ಲಿ ಟೋಟಲಾಗಿ ಅದರಲ್ಲಿ ಮತ್ತೆ ಬಿಡುಗಡೆ ಆದಂಥ ಹುದ್ದೆಗಳಿದಾವೆ. ಈಗ ನೀವು ಸೋಲ್ಜರ್ GDI ಏನು ಜಾಯ್ನ್ ಆಗ್ತಿರಲ್ಲ, ಆ ಥರ ಏನಲ್ಲ. ಸೋಲ್ಜರ್ GDI, ಕ್ಲರ್ಕ್ ಮತ್ತು ಟ್ರೇಡ್ಸ್ಮನ್ ಅಂತ ಟೆಕ್ನಿಕಲ್, ಈ ಥರ ನೀವು ಜಾಯ್ನಿಂಗ್ ಆಗ್ತೀರಿ. ಇದರಲ್ಲಿ ಆ ಥರ ಇಲ್ಲ. ಸಪ್ರೇಟಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ನೀವು ಟ್ರೇಡ್ಸ್ಮನ್ ಹುದ್ದೆಗಳಂತ ಏನು ಜಾಯ್ನ್ ಆಗ್ತಿರಲ್ಲ, ಅದೇ ಥರನಾಗಿ ಇದರಲ್ಲಿ ಕೂಡ ಟ್ರೇಡ್ಸ್ಮನ್ ಅನ್ನೋ ಬದಲಿ ಸಿವಿಲಿಯನ್ ಅಂತ ಹುದ್ದೆಗಳನ್ನ ಕರೀತಾರೆ. ಈ ಸಿವಿಲಿಯನ್ ಹುದ್ದೆಗಳಿಗೆ ನಿಮ್ಮ ಡೌಟ್ಸ್ ಏನಪ್ಪಾ ಅಂತಂದ್ರೆ, ಸಿವಿಲಿಯನ್ ಹುದ್ದೆಗಳಿಗೂ ಕೂಡ ಡ್ರೆಸ್ಸನ್ನು ಕೊಡ್ತಾರೋ ಇಲ್ಲೋ ಅಂತ ನಿಮ್ಮ ಪ್ರಶ್ನೆ ಇರ್ತೈತಿ. ಆ ಸಿವಿಲಿಯನ್ ಏನಾದರೂ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಇದ್ರದ್ದು ಡ್ರೆಸ್ ಇರಂಗಿಲ್ಲ. ಯಾವ ಥರ ಇರ್ತಪ್ಪ ಅಂತಂದ್ರೆ, ನಿಮ್ಗೆ ಅದಕ್ಕೆ ಸಪ್ರೇಟ್ ಆದಂಥ ಏನು ನೀವು ಪೋಸ್ಟ್ ಹಾಕಿರ್ತಿರಲ್ಲ, ಅದಕ್ಕಂತ ಸಪ್ರೇಟ್ ಆದಂಥ ಡ್ರೆಸ್ಗಳಿರ್ತಾವೆ. ನಾರ್ಮಲಾಗಿ ಸಿವಿಲಿಯನ್ ಡ್ರೆಸ್ ನಿಮ್ಗೆ DMS ಬೂಟು ಕೂಡ ಕೊಡ್ತಾರೆ, ಬೆಲ್ಟ್ ಕೂಡ ಇರ್ತೈತಿ. ಫಂಕ್ಷನ್ದಾಗತಿ ಎಲ್ಲ ನಿಮ್ಗೆ ವೈಟ್ ಫಾರ್ಮಲ್ ಡ್ರೆಸ್ಸನ್ನು ಕೊಡ್ತಾರೆ. ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್. ನಿಮ್ಗೆ ಸೇವಿಂಗ್ ಆಯಿತು, ಕಟಿಂಗ್ ಆಯಿತು, ಸೇಮ್ ಡಿಸಿಪ್ಲಿನ್ ಯಾವ ಥರ ಆರ್ಮಿಯಲ್ಲಿ ಇರ್ತೈತಿ ಅದೇ ಥರನಾಗಿ ಅಲ್ಲಿ ಕೂಡ ಡಿಸಿಪ್ಲಿನ್ ಇರ್ತೈತಿ. ಮತ್ತು ರೈಫಲ್ ಕೊಡ್ತಾರೋ ಇಲ್ಲೋ ಇದು ನಿಮ್ಮ, ಯಾಕಂದರೆ ನಮ್ಮ ಹುಡುಗರು ಜಾಯ್ನ್ ಆಗೋದು ಆರ್ಮಿ ಗನ್ ಹಿಡಿಯೋದಕ್ಕೋಸ್ಕರ ಮತ್ತು ಡ್ರೆಸ್ ಹಾಕೋದಕ್ಕೆ ಸಂಬಂಧ ಜಾಯ್ನ್ ಆಗ್ತಿರ್ತೀರಿ. ಬಟ್ ನಿಮ್ಗೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ, ಯಾಕಂದ್ರೆ ಪರ್ಮನೆಂಟ್ ಜಾಬ್ ಇರ್ತೈತಿ. ನೀವು ಒಳಗಡೆ ಒಂದು ಹೋಗಿದ್ರಪ್ಪ ಅಂತಂದ್ರೆ ಅದು ಒಂದು ಕೂಡ ದೇಶ ಸೇವೆನೇ. ಯಾವುದೇ ಒಂದು ಡ್ರೆಸ್ ಕೊಡಲಿ ಬಿಡಲಿ ಪರವಾಗಿಲ್ಲ, ನಿಮ್ಗೆ ಸಪ್ರೇಟಾಗಿ ಆರ್ಮಿ ಕಾರ್ಡ್ ಕೂಡ ಸಿಗ್ತೈತಿ, ಮತ್ತು ಕ್ಯಾಂಟೀನ್ ಸವಲತ್ತು ಕೂಡ ಸಿಗ್ತೈತಿ. ಮತ್ತು ನಿಮ್ಗೆ ಕ್ವಾರ್ಟರ್ಸ್ ಕೂಡ, ಫ್ಯಾಮಿಲಿಗೆ ಇರೋದಕ್ಕೋಸ್ಕರ ಕ್ವಾರ್ಟರ್ಸ್ ಕೂಡ ಕೊಡ್ತಾರೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಮಿ ಒಳಗೆ ಜಾಯ್ನ್ GD, ಟೆಕ್ನಿಕಲ್ ಆ್ಯಂಡ್ ಕ್ಲರ್ಕ್ ಏನು ಜಾಯ್ನ್ ಆಗಿರ್ತಾರಲ್ಲ, ಅವ್ರಿಗೆ ಯಾವ ಥರ ಸ್ಪೆಸಿಲಿಟಿ ಇರ್ತದಲ್ಲ ಅದೇ ಥರನಾಗಿ ಇದರಲ್ಲಿ ಕೂಡ ಸ್ಪೆಸಿಲಿಟಿ ಇರ್ತೈತಿ. ಅವ್ರದ್ದು AC 280C ಅಂತ ಅದರಲ್ಲಿ ಜಾಯ್ನನ್ನು ಮಾಡ್ಕೋತಾರೆ. ಎಕ್ಸಾಮ್ ಕೂಡ ಅಲ್ಲೇ ನಡೆಸ್ತಾರೆ. ಮತ್ತು ನಿಮ್ದು ಎಕ್ಸಾಮ್ ಆಯಿತು, ಟ್ರೇಡ್ ಟೆಸ್ಟ್ ಆಯಿತು, ಮೆಡಿಕಲ್ ಆಯಿತು, ಫಿಸಿಕಲ್ ಆಯಿತು, ಪ್ರತಿಯೊಂದು ಏನೋ ಒಂದು ಟೆಸ್ಟ್ ಬಂದರೂ ನಿಮ್ದು ಅದೇ ಸೆಂಟರ್ನಲ್ಲಿ ನಡೆಸ್ಕೊಡ್ತಾರೆ. ಇದು ಹಿಂದೆ 2023ರಲ್ಲಿ ಕೂಡ ರಿಕ್ರೂಟ್ಮೆಂಟನ್ನು ಕರೆದಿದ್ರು. ಅವು ಟೋಟಲಾಗಿ 300 ಅಧಿಕ ಹುದ್ದೆಗಳನ್ನ ಕರೆದಿದ್ರು. ಆ ಹುದ್ದೆಗಳಿಗೆ ಭಾಳಷ್ಟು ಜನ ಎಕ್ಸಾಮ್ ಕೂಡ ಬರ್ದು ಬಂದ್ರಿ. ಎಷ್ಟೋ ಜನದ ಅಡ್ಮಿಟ್ ಕೂಡ ಬರಲಿಲ್ಲ. ಅಡ್ಮಿಟ್ ಕಾರ್ಡ್ ಯಾಕೆ ಬರಲ್ಲಪ್ಪ ಅಂತಂದ್ರೆ, ನೀವು ಹಾಕುವಾಗ ಏನಾದರೂ ತಪ್ಪನ್ನು ಮಾಡಿದ್ರಿ ಅಂದ್ರೆ, ಸೊ ಅವು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಇರ್ತಾವೆ. ಹಾಕುವಾಗ ಏನಾದರೂ ಮಿಸ್ಟೇಕನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಕೂಡ ವಾಪಸ್ ಬರ್ತಿರಲ್ಲ. ಫಿಲ್ ಮಾಡಿ ಡಾಕ್ಯುಮೆಂಟ್ ಏನೇನು ಹಾಕ್ಬೇಕಾಗುತ್ತಾ, ಫೋಟೋ ಎಷ್ಟು ಹಾಕಬೇಕು, ಅದರಲ್ಲಿ ಕೂಡ ಲಗೋಟಿಯನ್ನು ಹಾಕಬೇಕು, ಅವೆಲ್ಲ ನಿಮಗೆ ಏನೂ ಗೊತ್ತಿರಲ್ಲ. ಫಿಲ್ ಮಾಡಿ ನೀವು ಡೈರೆಕ್ಟ್ ಪೋಸ್ಟಿಗೆ ಹಾಕಿ ಬಂದುಬಿಡ್ತೀರಿ. ಅಲ್ಲಿ ನಿಮಗೆ ಯಾವ ಥರ ಪೋಸ್ಟ್ ಮಾಡಬೇಕು, ಸ್ಪೀಡ್ ಪೋಸ್ಟ್ ಮಾಡಬೇಕು, ರಿಜಿಸ್ಟರ್ ಪೋಸ್ಟ್ ಮಾಡಬೇಕು, ನಾರ್ಮಲ್ ಪೋಸ್ಟ್ ಮಾಡಬೇಕು ಅಂತ ಪ್ರತಿಯೊಂದು ಆ ನೋಟಿಫಿಕೇಷನಲ್ಲಿ ಕೂಡ ಕೊಟ್ಟಿರ್ತಾರೆ. ಆ ನೋಟಿಫಿಕೇಷನಲ್ಲಿ ನೀವು ಸ್ಟಡಿ ಮಾಡ್ತಿರಲ್ಲ. ಸೊ ನೀವೇನೋ ಸ್ಟಡಿ ಮಾಡೋದು ಬೇಕಾಗಿಲ್ಲ. ಯಾವುದೇ ಒಂದು ವೆಬ್ಸೈಟ್ನಾಗ ಹೋಗಿ ಸರ್ಚ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೀವು ಯಾವತ್ತೂ ಸಪೋರ್ಟ್ ಆಗಿದ್ರಪ್ಪ ಅಂತಂದ್ರೆ ಯಾವ ವೆಬ್ಸೈಟು ಕೂಡ ನಿಮಗೆ ಬೇಕಾಗಿಲ್ಲ. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಒಂದು ಆಲ್ ಓವರ್ ಇಂಡಿಯಾದಾಗ, ನಮ್ಮ ಕರ್ನಾಟಕದಾಗ ಕನ್ಫರ್ಮ್ ಆಗಿ ಇನ್ಫಾರ್ಮೇಷನ್ ಸಿಗಬೇಕಂದಿದ್ರಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಟೋಟಲಾಗಿ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 71 ಹುದ್ದೆಗಳು. 71 ಹುದ್ದೆಗಳಲ್ಲಿ ಇದರಲ್ಲಿ ಬೇರೆ ಬೇರೆ ಟ್ರೇಡ್ಗಳನ್ನು ಕರೆದಾರೆ. ಆ ಟ್ರೇಡ್ಗೆ ಎಷ್ಟು ಹುದ್ದೆಗಳದಾವ ಅಂತ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಸೊ ಕುಕ್ ಅಂತೇಳಿ ಕರೆದಿದ್ದಾರೆ. ಕುಕ್ ಎಷ್ಟಪ್ಪ ಅಂತಂದ್ರೆ ಟೋಟಲಾಗಿ 3 ಹುದ್ದೆಗಳದಾವು. ಅದೇ ಥರನಾಗಿ ಸಿವಿಲಿಯನ್ ಕ್ಯಾಟಗರಿ ಇನ್ಸ್ಟ್ರಕ್ಟರ್ ಅಂತ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಅಂತ ಇದರಲ್ಲಿ ಟೋಟಲಾಗಿ ಇದರಲ್ಲಿ ಕೂಡ 3 ಹುದ್ದೆಗಳದಾವು. ಅದೇ ಥರನಾಗಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ MTS ಅಂತ ಎಲ್ಲದರಲ್ಲಿ MTS ಅನ್ನು ಕರೀತಾರೆ. ಚೌಕಿದಾರ್ ಅಂತ ಹುದ್ದೆಗಳನ್ನು ಕರೀತಾರೆ. MTS ಹುದ್ದೆಗಳನ್ನು ಕರೀತಾರೆ. ಇವು ಎಷ್ಟಪ್ಪ ಅಂತಂದ್ರೆ ಟೋಟಲಾಗಿ 2 ಹುದ್ದೆಗಳದಾವು. ಚೌಕಿದಾರ MTS ಅಂತ 2 ಹುದ್ದೆಗಳದಾವು. ಅದೇ ಥರನಾಗಿ ಟ್ರೇಡ್ಸ್ಮನ್ ಮೇಟ್ ಅಂತ ಯಾವುದೇ ಒಂದು ಫೋರ್ಸಸ್ನಲ್ಲಿ ಆದರೂ ಕೂಡ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕರಿತಿರ್ತಾರೆ. ಇದರಲ್ಲಿ ಕೂಡ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕರೆದಾರೆ. ಆ ಟ್ರೇಡ್ಸ್ಮನ್ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 8 ಹುದ್ದೆಗಳದಾವು. ಇದಕ್ಕೆ ಎಷ್ಟು ಅದಪ್ಪ ಅಂತಂದ್ರೆ ಟೋಟಲ್ ಆಗಿ 8 ಹುದ್ದೆಗಳದಾವು.
ಅದೇ ತರನಾಗಿ ವೆಹಿಕಲ್ ಮೆಕ್ಯಾನಿಕ್ ಅಂತ ಹೇಳ್ಕೊಂಡ ಇದರಲ್ಲಿ ಕೂಡ ಟೋಟಲ್ ಆಗಿ ಒಂದು ಹುದ್ದೆ ಐತಿ. ಎಷ್ಟದಪ್ಪ? ವೆಹಿಕಲ್ ಮೆಕ್ಯಾನಿಕ್ ಯಾರಾದರೂ ಅಪ್ಲೈ ಮಾಡ್ತಾರೆ ಅನ್ಕೊಂಡಿದ್ರಪ್ಪ ಅಂತಂದ್ರೆ ಅದರಲ್ಲಿ ಕೂಡ ಒಂದು ಹುದ್ದೆ ಐತಿ. ಅದೇ ತರನಾಗಿ CMD ಸಿವಿಲ್ ಮೋಟಾರ್ ಡ್ರೈವಿಂಗ್ ಅಂತ ಹೇಳ್ಕೊಂಡ ಇದಕ್ಕೂ ಟೋಟಲ್ ಆಗಿ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 9 ಹುದ್ದೆಗಳು. ಹೈಯೆಸ್ಟ್ ಆಲ್ಮೋಸ್ಟ್ ಅಲ್ಲ ಪ್ರತಿಯೊಂದು ಸೆಂಟರ್ನಲ್ಲಿ ಕೂಡ ಡ್ರೈವರ್ ಪೋಸ್ಟ್ಗಳನ್ನು ಕರೀತಾರೆ. ಡ್ರೈವರ್ ಪೋಸ್ಟ್ಗಳಿಗೆ ಏನೇನು ಬೇಕಾಗುತ್ತಪ್ಪ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಯಾರಾದರೂ ನೀವು ಡ್ರೈವಿಂಗ್ ಫೀಲ್ಡಿಗೆ ಹೋಗಿ ನಾವು ಅದರಲ್ಲಿ ಕೂಡ ಇಲ್ಲಿ ಟ್ರ್ಯಾಕ್ಟರ್ ಮತ್ತು ಕಾರ್, ಜೀಪ್, ಟಾಟಾ ಎಸಿ ಏನಾದರೂ ಹುಡುಗರು ಆಸೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕೂಡ ನೀವು ಅದೇ ಥರನಂತ ವೆಹಿಕಲ್ಗಳಿರ್ತಾವೆ, JCB ಇರ್ತಾವೆ, ಆರ್ಮಿ ಟ್ರಕ್ಗಳಿರ್ತಾವೆ, ಸಿವಿಲಿಯನ್ ನಿಮ್ಗೆ ಜಿಪ್ಸಿ ಕಾರ್ಗಳಿರ್ತಾವೆ. ಪ್ರತಿಯೊಂದು ಡ್ರೈವಿಂಗ್ ಫೀಲ್ಡ್ನಾಗ ನೀವು ಏನು ಗಾಡಿ ಹೊಡಿತಿರ್ತಿರಲ್ಲ ಅದೇ ಥರನಾಗಿ ಗಾಡಿಯನ್ನು ಹೊಡಿಬೇಕಾಗುತ್ತೆ. ಆದರೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಹೊಡೆದಂಗೆ ಜಾಂಪದ ಹಚ್ಕೊಂತ ಹೊಡ್ಯಾಕ ಅಲ್ಲಿ ಅಲೌಡ್ ಇರಲ್ಲ. ಅದೇ ಥರನಾಗಿ ಕ್ಲೀನರ್ ಅಂತ ಹೇಳ್ಕೊಂಡ ಕ್ಲೀನರ್ ಇರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ ಅವು ಕೂಡ 4 ಹುದ್ದೆಗಳದವು. ನೆಕ್ಸ್ಟ್ ಲೀಡಿಂಗ್ ಫೈರ್ಮ್ಯಾನ್ ಅಂತ ಹೇಳ್ಕೊಂಡ ಹುದ್ದೆಗಳನ್ನ ಕರೆದಾರ. ಲೀಡಿಂಗ್ ಫೈರ್ಮ್ಯಾನ್ ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ ಅದು ಕೂಡ ಒಂದೇ ಹುದ್ದೆ ಐತಿ. ಎಷ್ಟೈತಪ್ಪ ಅಂತಂದ್ರೆ ಅದರಲ್ಲಿ ಕೂಡ ಒಂದೇ ಹುದ್ದೆ ಐತಿ. ಅದೇ ತರನಾಗಿ ಫೈರ್ಮ್ಯಾನ್ ಯಾರಾದರೂ ಅಪ್ಲೈ ಮಾಡ್ತಿದ್ರಪ್ಪ ಅಂತಂದ್ರೆ ಟೋಟಲ್ ಆಗಿ ಇರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 30 ಹುದ್ದೆಗಳದವು. ಹೈಯೆಸ್ಟ್ ಪೋಸ್ಟ್ ಇರ್ತಕ್ಕಂಥವು ಎಲ್ಲಪ್ಪ ಅಂತಂದ್ರೆ ಫೈರ್ಮ್ಯಾನ್ದಲ್ಲಿ ಹೈಯೆಸ್ಟ್ ಪೋಸ್ಟ್ಗಳದವು. ಅದೇ ತರನಾಗಿ ಫೈರ್ ಎಂಜಿನ್ ಡ್ರೈವರ್ ಅಂತ ಹೇಳ್ಕೊಂಡ ಫೈರ್ ಎಂಜಿನ್ ಡ್ರೈವರ್ಗೆ ಎಷ್ಟಪ್ಪ ಅಂತಂದ್ರೆ ಅದರಲ್ಲಿ ಕೂಡ 10 ಹುದ್ದೆಗಳದವು. ಹೈಯೆಸ್ಟ್ ಇರ್ತಕ್ಕಂಥ ಹುದ್ದೆಗಳು ಫೈರ್ಮ್ಯಾನ್ಗೆ ಮತ್ತು ಫೈರ್ ಎಂಜಿನ್ ಡ್ರೈವರ್ಗಳಿಗೆ. ಇವಾಗ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ? ಸೊ SLC ಇದ್ದವ್ರು ಆಲ್ಮೋಸ್ಟ್ ಎಲ್ಲ ಭಾಳಷ್ಟು SLC ಮ್ಯಾಗ ಅದಾವು. ಎಲ್ಲರೂ ಅಪ್ಲೈ ಮಾಡಿರಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ ನಿಮ್ಗೆ ಶಾರ್ಟ್ಕಟ್ ಆಗಿ ನಾನು ತಿಳಿಸಿದ್ದೀನಿ. ಈಗ ನೋಟಿಫಿಕೇಶನ್ ಬಿಡುಗಡೆಯಾಗಿ ಭಾಳ ಆದರೆ ಒಂದು ಅರ್ಧ ತಾಸು, ಹಾಫ್ ಆನ್ ಅವರ್ ಆಯಿತು. ಅದಕ್ಕೋಸ್ಕರ ನಿಮ್ಗೆ ನಾನು ಹೇಳಿದೆ ಯಾವುದೇ ಟೈಮಕ್ಕೂ ಯಾವುದೇ ಒಂದು ಸಮಯಕ್ಕೂ ಕೂಡ ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಮುಂದೆ ನಾನು ಎನಿ ಟೈಮ್ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ಕೊಂಡ ಪ್ರತಿ ಕ್ಲಾಸ್ನಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ಅದೇ ಥರನಾಗಿ ನೀವು ಕೂಡ ಸಪೋರ್ಟ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದನ್ನು ಕರೆಕ್ಟಾಗಿ ಕೇಳ್ತಾ ಇದ್ದೀರಿ. ಇಷ್ಟೆಲ್ಲ ನಿಮ್ಗೆ ಅಪ್ಲಿಕೇಶನ್ ಡೇಟ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಡೇಟ್ ಭಾಳಷ್ಟು ಜನ ಇದ್ರಕ್ಕೂ ಸಂಬಂಧ ವೇಟ್ ಮಾಡ್ತಾ ಇರ್ತೀರಿ. ಅಪ್ಲಿಕೇಶನ್ ಡೇಟ್ ಯಾವಾಗಪ್ಪ ಅಂತಂದ್ರೆ 13ನೇ ತಾರೀಕು ಇದೇ ತಿಂಗಳ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. 13ನೇ ತಾರೀಕು 13/1/2023 ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ? ಕ್ಲೋಸಿಂಗ್ ಡೇಟ್ 1/2/2024 ಮುಂದಿನ ತಿಂಗಳ ಫೆಬ್ರವರಿ 2ನೇ ತಾರೀಕು ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ? ಏಜ್ ನೋಡ್ಕೊಳ್ರಿ, 18ರಿಂದ 25 ಏಜ್ ಇರ್ಬೇಕು. 18ರಿಂದ 25 ಏಜ್ ಇದ್ದವರ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು OBC ದವರಿಗೆ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತೈತಿ. ಅದೇ ಥರನಾಗಿ SC ST ದವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ನಿಮಗೂ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ. ಅದೇ ಥರನಾಗಿ ಯಾರಾದರೂ ಡ್ರೈವರ್ ಅಪ್ಲೈ ಮಾಡ್ತೀನಿ ಅಂತಿದ್ರಪ್ಪ ಅಂತಂದ್ರೆ ಅವ್ರಿಗೆ 27 ಏಜ್ ಇರ್ತೈತೆ. ಸೊ ಎಲ್ಲ ಟ್ರೇಡಿಗೆ 18 to 25 ಇರ್ತೈತಿ. ಡ್ರೈವರ್ ಟ್ರೇಡ್ ಯಾರಾದರೂ ಅಪ್ಲೈ ಮಾಡಿದರೆ ಅವ್ರಿಗೆ 18 to 27 ಮಟ್ಟ ಏಜ್ ರಿಲ್ಯಾಕ್ಸೇಷನ್ ಅಲ್ಲ, ಜನರಲ್ ಮತ್ತು EWS ಯಾರಾದರೂ ಇದ್ರಪ್ಪ ಅಂತಂದ್ರೆ ಅದೇ ಥರನಾಗಿ ಅವ್ರಿಗೆ 27 ಏಜ್ ಮಟನೂ ಅಪ್ಲಿಕೇಶನನ್ನು ಹಾಕ್ಬೋದು. ನಿಮ್ಗೆ ಅಗ್ನಿವೀರ್ ಮತ್ತು ಏರ್ಫೋರ್ಸು, ನೇವಿ, ಆರ್ಮಿಯಲ್ಲಿ ಯಾರಾದರೂ ಮಿಸ್ ಆಗಿಸಿಂದ ಮೆಡಿಕಲ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇಲ್ಲೇ ಉಳ್ಕೊಂಡಿದ್ರಪ್ಪ ಅಂತಂದ್ರೆ ಇಂಥವೆಲ್ಲ ನೋಟಿಫಿಕೇಶನ್ಗಳಾಗ್ತಾವೆ. ಪ್ರತಿಯೊಂದು ಸೆಂಟರ್ನಲ್ಲಿ ಆಗ್ತಿರ್ತಾವೆ, ಆದರೆ ನಿಮ್ಗೆ ಗೊತ್ತಿರಲ್ಲ. ಈಗ 2 ವರ್ಷ ಆಯಿತು ಇವು ಸಿವಿಲಿಯನ್ ಪೋಸ್ಟ್ಗೆ ಎಲ್ಲರೂ ಕಾಂಪಿಟೇಷನನ್ನು ಮಾಡಕತ್ತಿ 2 ವರ್ಷ ಆಯಿತು. ಮೊದಲೆಲ್ಲ ಯಾವ ಥರ ಅಗ್ನಿಯರು ಆಗೋಕ್ಕಿಂತ ಮುಂಚೆ ಯಾವ ಥರ ಇತ್ತಪ್ಪ ಅಂತಂದ್ರೆ ಅಪ್ಲಿಕೇಶನನ್ನು ಯಾರು ಹಾಕ್ತಾರ ಅವ್ರು ಡೈರೆಕ್ಟಾಗಿ ಸೆಲೆಕ್ಷನ್ ಇತ್ತು. ಅಪ್ಲಿಕೇಶನ್ ಯಾರು ಹಾಕ್ತಿದ್ದಿಲ್ಲ. ಯಾರು ಹಾಕಿರ್ತಿದ್ರೆ ಒಂದು 10 ಅಪ್ಲಿಕೇಶನ್ಗಳ ಹುದ್ದೆಗಳನ್ನ ಕರೆದ್ರಪ್ಪ ಅಂತಂದ್ರೆ ಟೋಟಲ್ ಆಗಿ ಒಂದು 15 ಮಂದಿ ಅಷ್ಟೇ ಅಪ್ಲಿಕೇಶನನ್ನು ಹಾಕ್ತಿದ್ರು. ಸೊ ಯಾರು ಹೋಗ್ತಾರ ಅವ್ರನ್ನ ಒಟ್ಟರು ಸೆಲೆಕ್ಟ್ ಮಾಡ್ಕೋತಿದ್ರು. ಅವರಿಗೆ ಯಾಕಂದ್ರೆ ನಾಲೆಜ್ ಇದ್ದಿದ್ದಿಲ್ಲ. ಸಿವಿಲಿಯನ್ ಅಂದ್ರೆ ಏನಂತ ಹೇಳ್ಕೊಂಡ ಯಾರಿಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಯಾರು ಹಾಕ್ತಿದ್ರು ಅವರೆಲ್ಲ ಡೈರೆಕ್ಟಾಗಿ ಸೆಲೆಕ್ಷನ್ ಕೂಡ ಆಗ್ತಿದ್ರು. ಈಗೆಲ್ಲ ಕಾಂಪಿಟೇಷನ್ ಆಗಿರ್ತೈತಿ. ಈ ಕಾಂಪಿಟೇಷನ್ಗೆ ನೀವು ಯಾವ ಥರ ತಯಾರಿಯನ್ನು ಮಾಡಬೇಕು, ಇದನ್ನ ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು, ಇದಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಈ ಟ್ರೇಡಿಗೆ, ಕುಕ್ ಟ್ರೇಡಿಗೆ ಎಷ್ಟು ಕ್ವಾಲಿಫಿಕೇಷನ್ ಬೇಕಾಗುತ್ತೆ, ಟ್ರೇಡ್ ಸರ್ಟಿಫಿಕೇಟ್ ಬೇಕಾಗುತ್ತೋ ಇಲ್ಲೋ, ಅದೇ ಥರನಾಗಿ CCI ಅಂತ ಹೇಳ್ಕೊಂಡ ಅದಕ್ಕೂ ಕೂಡ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ, MTSC ಏನು ಬೇಕಾಗುತ್ತೆ, ಟ್ರೇಡ್ಸ್ಮನ್ಗೆ ಏನು ಬೇಕಾಗುತ್ತೆ, ವೆಹಿಕಲ್ ಮೆಕ್ಯಾನಿಕ್ಗೆ ಏನು ಬೇಕಾಗುತ್ತೆ, CMD ಸಿವಿಲ್ ಮೋಟಾರ್ ಡ್ರೈವರ್ ಅದಕ್ಕೆ ಏನು ಬೇಕಾಗುತ್ತೆ, ಪ್ರತಿಯೊಂದು ಇದಕ್ಕಂತ ಹೇಳ್ಕೊಂಡ ಇನ್ನೊಂದು ಸಪ್ರೇಟಾಗಿ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ,
ನೋಟಿಫಿಕೇಶನ್ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ನೋಟಿಫಿಕೇಶನ್ ಕ್ಲಿಯರ್ ಆಗಿ ನಿಮ್ಗೆ ಇನ್ನೊಂದು ವಿಡಿಯೋನ ಮಾಡಾಕ್ತೀನಿ. ಅದ್ರ ಬಗ್ಗೆ ಯಾರು ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಅದೇನಾದ್ರೂ ವಿಡಿಯೋ ನೋಡ್ಕೋಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಎನಿ ಟೈಮ್ ನೀವು ಇರಲೇಬೇಕಾಗುತ್ತೆ. ಸೊ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಕ್ಕೆ ರೆಡಿ ಇದ್ದೀರಿ, ಇಂಥ ಸಿವಿಲಿಯನ್ ಜಾಬ್ಗಳು ಬಂದವಪ್ಪ ಅಂತಂದ್ರೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ, ಇವಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಿ ಅನ್ಕೊಳ್ಳೋರು ಇದ್ರಿಪ್ಪ ಅಂತಂದ್ರೆ ಎಸ್ ಅಂತ ಕಮೆಂಟ್ ಹಾಕ್ರಿ. ಸೊ ಇಷ್ಟೇ, ಈ ಇನ್ಫಾರ್ಮೇಷನ್ ನಿಮ್ಗೆ ಕ್ಲಿಯರ್ಗೆ ಕೊಟ್ಟಿದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋನ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಾಗೋಗ್ಬಿಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಅಂದ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇರ್ತೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.